ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. Few moments later. ಹೆಂಗೈತಾ ಲಕ್ಕಿ? ಹೆಂಗೈತಾ? ಚೆನ್ನಾಯ್ತಾ ಬಂಗಾರ? ಚೆನ್ನಾಯ್ತಾ? ಟೇಸ್ಟಿ ಆಗೈತಾ ಲಕ್ಕಿ? ಟೇಸ್ಟಿ ನೋಡಮ್ಮ, ಕೊಡ ಓಪನ್ ಮಾಡೋದು ಏನು ತರಲೆ ಮಾಡ್ತಾ ಹೋಗ್ತಿ. ಖುಷಿ ಹೇಳ್ರಪ್ಪ. ಯಾರು ಈ ಚಪಾರ್ ನನ್ನ ಮಕ್ಕಳು? ವಾಸನೆ ನೋಡ್ತಾವ. ನಮ್ಮ ಜಾತಿನೋ ಇಲ್ಲ ಬೇರೆ ಜಾತಿನೋ ಅಂತ. Thousand years later. ಹಾಯ್ ಫ್ರೆಂಡ್ಸ್, ಇವಾಗ ಸಂಜೆ ಆಯಿತು. ಇವಾಗ ಡಿನ್ನರಿಗೋಸ್ಕರ ಅಮ್ಮ ಇದು ಫ್ರಾನ್ಸ್ ಕರಿ ಮಾಡ್ತಾಯಿದ್ದೆ. ಯಾವ ರೀತಿ ಮಾಡ್ತಿದ್ದಾರೆ ಅಂತ ನಾನು ಇವಾಗ ಒಂದು ಸ್ವಲ್ಪ ಹೇಳ್ತಾ ಹೋಗ್ತಿದ್ದೀನಿ. ಅದು ಪೂರ್ತಿ ವೀಡಿಯೋ ತಾಣಕ್ಕಾಗಿಲ್ಲ, ಯಾಕಂದರೆ ಅಮ್ಮ ಮಾಡಬೇಕಾದ್ರೆ ವೀಡಿಯೋಸ್ ತಾಣಕ್ಕೆ ಬಿಡಲ್ಲ, ಪಟ ಅಂತ ಮಾಡಿಬಿಡ್ತಾರಲ್ಲ, ಆವಾಗ ವೀಡಿಯೋಸ್ ಆ್ಯಡ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಈ ಥರ ಫ್ರಾನ್ಸ್ನ ಈ ರೀತಿ ಕ್ಲೀನ್ ಮಾಡಿಸ್ಕೊಂಬಂದು ಇದನ್ನು ಬೇಯಿಸ್ಕೊಂಡಿದ್ವಿ. ಒಂದು ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ kg ಫ್ರಾನ್ಸ್ ಇದೆ ಇದು. ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಈ ಕಡೆ ಸೈಡಿಗೆ ತಗೊತಿದ್ದೀನಿ. ಇವಾಗ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ವಿ. ಇದು ಬಂದುಬಿಟ್ಟು ನಮ್ಮಮ್ಮನ ತವ್ರ ಮನೆ ಸ್ಟೈಲ್, ಅಂದರೆ ನಮ್ಮಮ್ಮ ಇದು ಮರಾಠೀಸ್ ಅಲ್ವಾ, ಅವ್ರು ಯಾವ ರೀತಿ ಮಾಡ್ತಾರೋ ಅದನ್ನ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಎಣ್ಣೆಯಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತಿದ್ವಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಾದಮೇಲೆ ಇವಾಗ ಫ್ರಾನ್ಸ್ ಆ್ಯಡ್ ಮಾಡ್ತಿದ್ದೀನಿ. ಬೇಯಿಸ್ಕೊಂಡು ಸೈಡಿಗೆ ಇಟ್ಕೊಂಡಿರೋದು ಫ್ರಾನ್ಸ್ನ ಇದರಲ್ಲಿ ಹಾಕಿ ಇವಾಗ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಇವಾಗ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಇವಾಗ ಅದೊಂದು ಚೂರು ಫ್ರೈ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ನೋಡ್ಬೋದು ರುಬ್ಬಿರೋ ಪೇಸ್ಟ್ ಹಾಕ್ತಿದ್ದೀನಿ. ಈ ಪೇಸ್ಟಲ್ಲಿ ಏನೇನಿದೆ ಅಂದರೆ, ಇವಾಗ ನಾವು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇವನ್ನೆಲ್ಲ ಒಂದು ಬಾಣಲೆಯಲ್ಲಿ ಹುರ್ಕೊಂಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಂಡಿರೋದು. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೀವು ಆಮೇಲೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಇದೇ ಟೈಮಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಇದಾದಮೇಲೆ ಕುದಿಯೋಕ್ಕೆ ಬಿಟ್ಬಿಡಬೇಕು ಒಂದು 10 ನಿಮಿಷ. ಇದು ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವು ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಮೌತ್ ವಾಟರಿಂಗ್ ಅನಿಸ್ತಿದೆ. ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಯಾವತ್ತೂ ಮರೆಯಲ್ಲ, ಆ ಥರ ಟೇಸ್ಟ್ ಇರುತ್ತೆ. ಒಂದು ಸತಿ ಈ ಟೈಪಲ್ಲಿ ರೆಸಿಪಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗೇ ಆಗುತ್ತೆ. ಇವಾಗ ಒಂದು 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಟು ಅದಾದಮೇಲೆ ಇದಕ್ಕೆ ಮಿಕ್ಸರ್ ಜಾರಲ್ಲಿ ಮಸಾಲೆ ಉಳಿದಿರುತ್ತೆ ನೋಡಿ, ಅದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಬಿಟ್ಟು ಇವಾಗ ಇದರಲ್ಲಿ ಆ್ಯಡ್ ಮಾಡ್ತಾ ಇರೋದು. ಮಸಾಲೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು, ಅದಕ್ಕೆ ಅದರಲ್ಲಿ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಇವಾಗ ಇದರಲ್ಲೇ ಹಾಕ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. 15 minutes later. ಒಂದು 10 ನಿಮಿಷ ಆದಮೇಲೆ ಇವಾಗ ನೋಡ್ಬೋದು ಇದಾಗಿದೆ. ಇದು ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಚೆನ್ನಾಗಿ ಬೆಂದಿದೆ. ಇದು ಈ ರೀತಿಯೇ ಬೇಯಿಸ್ಕೋಬೇಕು. ಇದು ಬೆಂದಾದಮೇಲೆ ಇದ್ರ ಜೊತೆ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ. ಇದು ಕಾಂಬಿನೇಷನ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ. ಪ್ರಾನ್ಸ್ ಕರಿ
ಒಳ್ಳೆ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಅನ್ನನೂ ತಿನ್ಬೋದು, ಯಾಕಂದರೆ ಅಷ್ಟು ತೆಳ್ಳುವಾಗಿ ಇದೆಯಲ್ಲ ಸಾರು. ಅನ್ನನೂ ತಿನ್ಬೋದು, ಮುದ್ದೆನೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರಂತೂ. ಒಂದು ಸತಿ ಮನೇಲಿ ಟ್ರೈ ಮಾಡೋ ನೋಡಿ, ನೀವೆಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ಒಂದು ಸತಿ ಟ್ರೈ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು. ಅದ್ರ ಜೊತೆ ಅದು ಸಾಂಬಾರು ಕಾಂಬಿನೇಷನ್ ಅಂತೂ ಆಹಾ, ಬಾಯಲ್ಲಿ ನೀರು ಬರೋಂಗಿತ್ತು, ಅಷ್ಟು ಸಕ್ಕತ್ತಾಗಿತ್ತು. ಈಗಲೂ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ ನೆನೆಸ್ಕೊಳ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿತ್ತು, ಅಷ್ಟು ಸೂಪರಾಗಿ ಬಂದಿತ್ತು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಮೊದಲನೇ ಸತಿ ಯಾರನ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.